ಹೇ ಹಾಯ್ ಗೈಸ್, ನ್ಯಾಚುರಲ್ ಸ್ಟಾರ್ ನಾನೇ ಹೊಡೆದೆ ಒಂದು ನ್ಯೂ ಮೂವಿ ಟೈಲರ್ ರಿಲೀಸ್ ಆಗಿದೆ. ವೆಲ್, ಒಂದು ದಸರಾ ಮಾಸ್ ಮಸಾಲಾ ಮೂವಿ ಮಾಡಿದ್ಮೇಲೆ ಈಗ ನೆಕ್ಸ್ಟ್ ಮೂವಿ ಒಂದು ಕ್ಲಾಸಿಕ್ ಮೂವಿ ಟೈಲರ್ ರಿಲೀಸ್ ಆಗಿದೆ. ನಾ ಮಾತಾಡ್ತೀನಿ ಸರಿಪೋದ ಶನಿವಾರ ಮೂವಿ ಬಗ್ಗೆ. ಇದು ಪ್ಯಾನ್ ಇಂಡಿಯಾ ರಿಲೀಸ್ ಅಲ್ಲತ್ತದ. ಒಂದು ಪ್ರಾಪರ್ ಎಡಿಟಿಂಗ್ ಚಲೋ ರಿಲೀಸ್ ಮಾಡ್ಯಾರ ನನಗೆ ಅನ್ಸೋದು. ಯಾಕಂದ್ರೆ 3 ನಿಮಿಷ ಟೈಲರ್ ಇದ್ಮೇಲೆ ಅವು ರಿಪೀಟ್ ನಾವು ಟೈಲರ್ ನೋಡ್ಲತ್ತೀವಿ. ಯಾಕಂದ್ರೆ ಶಾರ್ಟ್ ಆಗಲಿ, ಥೋಡೆ ಎಲಿಮೆಂಟ್ಸ್ ಆಗಲಿ, ಥೋಡೆ ಆ್ಯಕ್ಟಿಂಗ್ ಆಗಲಿ, ಮತ್ತು ಎಸ್ ಸೂರ್ಯ ಪರ್ಫಾರ್ಮೆನ್ಸ್ ಆಗಲಿ, ಒಂದು ಸೈಲೆಂಟ್ ಲುಕ್ನಾಗ ಇಲ್ಲಿ ನಮ್ಮ ನಾನಿ ಅವ್ರು ಕಾಣ್ಲತ್ತಾರ. ಇದೇ ಪಾಯಿಂಟ್, ಇದೇ ಟೈಲರ್ ನಮಗೆ ಬೇಕಾಗಿತ್ತು. ವೆಲ್, ಪ್ರಾಪರ್ ನನಗೆ ಸರಿಯಾಗಿ ಅನ್ಸದ. ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋದು ತೋರ್ಕಿಂತ ಪಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ಲತ್ತದ. ಸೊ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದೆ, ಡಬ್ಬಿಂಗ್ ಪರ್ಫೆಕ್ಟ್ ಆಗಿರ್ಬೇಕು. ಅವಾಗೇ ಥೋಡೆ ಡೈಲಾಗ್ ಆಗಲಿ ಮಜಾ ಬರ್ತಾರೆ ಕೇಳೋ ಮಟ್ಟಿಗೆ. ನಾವು ಮಾತಾಡ್ಬೇಕಂದ್ರೆ ಕಂಗುವಾ ಮೂವಿ ಟೈಲರ್ ರಿಲೀಸ್ ಆಗಿತ್ತಲ್ಲ. ವೆಲ್, ಕನ್ನಡದಾಗ ಟೈಲರ್ ಬೇರೆನೇ ಅದ, ಹಿಂದಿದಾಗ ಟೈಲರ್ ಬೇರೆ ಅದ. ಡಬ್ಬಿಂಗ್ ವಾಯ್ಸ್ ನಾವು ಎಂತೂ ಇಲ್ಲ, ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು. ಹಾಂ, ಸೂರ್ಯನೇ ಪ್ರಾಪರ್ ವಾಯ್ಸ್ನು ಕೊಟ್ಟರು ನಮಗೆ ಇನ್ನೂ ಇಷ್ಟ ಆಗ್ತಿತ್ತು. ಬಟ್ ಇನ್ನೊಬ್ಬರು ಯಾರೋ ಡಬ್ಬಿಂಗ್ ವಾಯ್ಸ್ ಕೊಡ್ತಾರಲ್ಲ, ಅದು ಏನಪ್ಪ, ಯಾರು ಡಬ್ಬಿಂಗ್ ವಾಯ್ಸ್ ಕೊಟ್ರಾ ಅಂತ ನಮ್ಗೆ. ವೆಲ್, ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿದ ಮೇನ್ ಪಾಯಿಂಟ್ ಇದೇ ಅದ, ಡಬ್ಬಿಂಗ್ ಸರಿಯಾಗಿ ಆಗಿರಬೇಕು. ಬಟ್ ಇದು ಮೂವಿ ಓನ್ಲಿ ತೆಲುಗುದಾಗೆ ಟೈಲರ್ ರಿಲೀಸ್ ಆಗಿದೆ. ಇನ್ನೊಂದು ಥೋಡೆ ದಿನದಾಗ ಇಲ್ಕರಿ, ಇವತ್ತು ಈವ್ನಿಂಗ್ ಇಲ್ಕರಿ, ಮತ್ತು ಬೇರೆ ಲ್ಯಾಂಗ್ವೇಜ್ದಾಗೂ ಟೈಲರ್ ರಿಲೀಸ್ ಮಾಡ್ತೇವೆ. ಒಂದು ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಟೈಲರ್ ಹೆಂಗೆ ಸ್ಟಾರ್ಟ್ ಆತಲ್ಲ, ಒಂದು ವಿಲನ್ಗೂ ಅದೇ ಪ್ರೆಸೆಂಟೇಷನ್ ಕೊಟ್ಟಾರೆ ಇಲ್ಲಿ ಎಸ್ ಜೆ ಸೂರ್ಯದ ಫಸ್ಟ್ ಫಿಲ್ಮ್ ನಾನು ನೋಡಿದ್ದೇನೆ, ಸ್ಪೈಡರ್ ಮೂವಿ. ಮಹೇಶ್ ಬಾಬು ಅಪೋಸಿಟ್ ಒಂದು ನೆಗೆಟಿವ್ ರೋಲ್ನಾಗಿದ್ದಿರಲ್ಲ, ಜಸ್ಟ್ ನಿಂತಿಗೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಕೊಟ್ರಲ್ಲ. ವೆಲ್, ಇದಕ್ಕಂತಾರಪ್ಪ ಒಂದು ಪ್ರಾಪರ್ ವಿಲನ್ ಅಂತ ನನಗೆ ಅನಿಸಿದ್ದು ಅದು ಮೂವಿ ನೋಡೋ ಮಟ್ಟಿಗೆ. ಬಟ್ ರೀಸೆಂಟ್ಲಿ ಥೋಡೆ ಮೂವಿ ಬಗ್ಗೆ ನಾವು ಮಾತಾಡುವಾಗ ಇಂಡಿಯನ್ 2 ಮೂವಿಯಲ್ಲಿ ಮತ್ತು ಧನುಷ್ ಸಂಗಟ ಒಂದು ಮೂವಿ ಬಂದಿತ್ತು, ರಾಯನ್ ಮೂವಿ ಒಳಗೆ. ವೆಲ್, ಇವ್ರ ಆ್ಯಕ್ಟಿಂಗ್ ಒಳಗೆ ನಮಗೆ ಮುಟ್ಟ ಚೇಂಜಸ್ ನಮಗೆ ಕಾಣುತ್ತದೆ. ವೇರಿಯೇಷನ್ ಇವ್ರ ಆ್ಯಕ್ಟಿಂಗ್ ಒಳಗೆ ಚೇಂಜಸ್ ಅವ್ರು ಮಾಡ್ಲತ್ತಾರೆ. ಬಟ್ ಇಲ್ಲಿನೂ ನಾವು ಮಾತಾಡ್ಬೇಕಂದ್ರೆ ಒಂದು ಟಾಯ್ಲೆಟ್ ಸಲಕ್ಕೆ ಅದು ಎಲ್ಲ ಅಂತ ಕೇಳಿಸಲಿಕ್ಕೆ ಇಲ್ಲಿ ಅಷ್ಟು ಭಯಂಕರಲೆಸ್ ಅವನಿಗೆ ಒಳ್ಳೆತನ. ವೆಲ್, ಇದು ಶಾರ್ಟ್ ಪ್ರಾಪರ್ ಎಡಿಟಿಂಗ್ ಮಾಡಿ ನನಗೆ ಒಂದು ಪಾಯಿಂಟ್ ನನಗೆ ಅನ್ಸದ. ಬಟ್ ಅವ್ರ ಲುಕ್ ವೈಸ್ ನೋಡಿ ಸರಿಯಾಗಿ ನನಗೆ ಅನ್ಸದ. ಒಂದು ಸಿಂಪಲ್ ಇದ ಮೇಲೆ ಒಂದು ರಾಕ್ಷಸಿಯ ಪ್ಲೇಯರ್ನಿಗೆ ಇಲ್ಲಿ ಇಂಟ್ರೊಡ್ಯೂಸ್ ಅಂತ ಕೊಟ್ಟಾರ, ವಿಲನ್ಗೆ ಸ್ಟ್ರಾಂಗ್ ಇಂಟ್ರೊಡ್ಯೂಸ್ ಕೊಟ್ಟಾರ. ಸೆಕೆಂಡ್ ಪಾಯಿಂಟ್ ನಾವು ಮಾತಾಡಬೇಕು ಚಿತ್ರಗುಪ್ತ ಅಲ್ಲಿ ಯಮರಾಜ್ ಲುಕ್ನಾಗ. ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ನಾನಿ ಅವರು ಒಂದು ಶನಿವಾರ ದಿನಾನೇ ಒಬ್ಬರಿಗೆ ಬುಕ್, ಒಂದು ಶನಿವಾರ ದಿನ ಒಂದು ಹೆಸರು ಬರಲಿತನ, ಆ ಶನಿವಾರ ದಿನನೇ ವಿಲನ್ಗೆ ಎಲ್ಲೋಸ್ ಮಂದಿಗೆ ಒಳ್ಳೆತನ. ವೆಲ್, ಆ ಶನಿವಾರದ ಕತೆ ಏನದ, ಮಾರಿಗೊಂದು ಕೆಂಪನ್ ಬಟ್ಟೆ ಕಟ್ಕೊಂಡ್ಗೆ ಸಹ ಎಲ್ಲೋಸ್ ಮಂದಿಗೆ ಒಳ್ಳೆತನ. ವೆಲ್, ಅದು ಬಟ್ಟಿದ ಒಂದು ಸೆಂಟಿಮೆಂಟ್ ಇದ್ದಿರ್ಬೇಕು ನನಗೆ ಅನ್ಸ. ಯಾಕಂದ್ರೆ ರೀಸೆಂಟ್ಲಿ ಎಸ್ ಜೆ ಸೂರ್ಯ ಒಂದು ಇಂಟರ್ವ್ಯೂ ಕೊಟ್ಟರು ಈ ಮೂವಿ ಬಗ್ಗೆ. ಒಂದು ಪಾಯಿಂಟ್ ಅಂದರು, ನಾನಿ ಅವರ ಸಣ್ಣ ಗಿಲಾಸಿ ಏನು ಪ್ರಾಬ್ಲಮ್ ಆಲತ್ತೋ ಅವ್ನು ನೋಡ್ಲಿಕ್ಕೆ ಅವನಿಗೆ ಆಗಲ್ಲ, ಅವ್ನಿಗೆ ತಾಳ್ಕೊಳಕ್ಕಾಗಲ್ಲ. ಸೊ ಶನಿವಾರ ದಿನ ಏನಾಗ್ತದ, ಆ್ಯಕ್ಚುಲಿ ಅವ್ನು ಬಟ್ಟೆ ಯಾಕೆ ಕಟ್ಕೊಳತ್ತಾನ ಮಾರಿಗೆ, ಶನಿವಾರ ದಿನ ಯಾಕೆ ಕೊಡ್ಲಿತಾನ, ಇಲ್ಲಿ ಎಸ್ ಜೆ ಸೂರ್ಯನ ಅದು ಟಾರ್ಚರ್ ಅವ್ರಿಗೆ ತಳ್ಕೊಳಕ್ಕಾಗಲ್ಲ. ವೆಲ್, ಇದೇ ಪ್ರಾಪರ್ ಎಡಿಟಿಂಗ್ನು ಅಂತೀವಿ. ಬಟ್ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಸಾಯಿ ಕುಮಾರ್ ವಾಯ್ಸ್ನು ವೆಲ್ ನನಗೆ ಮುಟ್ಟ ಇಷ್ಟ ಆಗಿದೆ ಬಾಸ್. ಎಷ್ಟೋ ದಿನ ಆದಮೇಲೆ ವಾಯ್ಸ್ ನನಗೆ ಕೇಳಕ್ಕೆ ಮಜಾ ಬಂತು. ಹಂಗೆ ಭರಣಿನೂ ಫಿಲ್ಮ್ನಲ್ಲಿ ಯಾರ ಥೋಡೆ ಮಾಸ್ ಆ್ಯಕ್ಷನ್ ಮೂವಿ ಅದ್ರಾಗ ಪ್ರೆಸೆಂಟೇಷನ್ ಒಂದು ಹೆಂಗೆ ಕೊಡಬೇಕು ನಾನಿಗೆ, ಅದು ಲುಕ್ ವಾಯ್ಸ್ನೂ ಅಲ್ಲಿ ಮತ್ತು ಅಲ್ಲಿ ಪ್ರೆಸೆಂಟೇಷನ್ನು ಅಲ್ಲಿ ಸೈಲೆಂಟ್ ಕುಂತು ಎಲ್ಲ ಡೈರಿ ಎಲ್ಲ ಬರ್ಲೈತೆ. ವೆಲ್, ಒಂದು ದಿನ ಟೈಮ್ ಬಂದಮೇಲೆ ಎಲ್ಲೋಸ್ ಮಂದಿ ಕತೆ ತೆಗಿತಾನ, ಅದು ಪಾಯಿಂಟ್ ನಮಗೆ ಅನ್ಸ್ಲತ್ತದ. ವೆಲ್, ಇದೇ ಒಂದು ಪ್ರಾಪರ್ ಎಡಿಟಿಂಗ್ ಟೈಲರ್ನು ಅಂತೀವಲ್ಲ, ಇದು ಪ್ರೆಸೆಂಟೇಷನ್ ನನಗೆ ಸರಿಯಾಗಿ ಅನ್ಸದ. ವೆಲ್, ರಾಯನ್ ಮೂವಿನೂ ಧನುಷ್ ಅವ್ರು ಡೈರೆಕ್ಷನ್ ಮಾಡಿದ ಮೂವಿ, ಆ ಡೈರೆಕ್ಷನ್ ಸರಿಯಾಗಿತ್ತು. ಬಟ್ ಸ್ಟೋರಿ ವೈಸ್ ಕನೆಕ್ಟ್ ನನಗೆ ಅನಿಸಲಿಲ್ಲ. ಯಾಕಂದ್ರೆ 4 ಮಂದಿ ಅಣ್ಣ ತಮ್ಮರ, ಅದು ಇಬ್ಬರು ನಡ್ಬೇಕು ಏನು ಫ್ರೆಂಡ್ಶಿಪ್ ಇರಲ್ಲ, ಒಂದು ರಿಲೇಷನ್ ಇರಲ್ಲ. ಅದು ಪಾಯಿಂಟ್ ನನಗೆ ಫಿಲ್ಮ್ ಡಿಸಪಾಯಿಂಟ್ ಮಾಡಿದ್ದು. ಇದೇ ತಿಂಗಳೊಳಗೆ ಮೂವಿ ರಿಲೀಸ್ ಆಗ್ಲತ್ತದ, 29th ಏನೋ ಮೂವಿ ಬರ್ಲತ್ತದ. ವೆಲ್, ಈಟ್ ಜಲ್ದಿ ಮೂವಿ ಬರ್ತದೆ ನಾನು ಅನ್ಕೊಂಡಿದ್ದೆ. ಯಾಕಂದರೆ ಒಂದೇ ಟೀಸರ್ ಒಂದು ರಿಲೀಸ್ ಆಗಿತ್ತು, ನಾನೇ ಬರ್ಡೇ ದಿನ ಒಂದು ಪೋಸ್ಟರ್ನು ಮತ್ತು ಒಂದು ವಿಡಿಯೋನೇ ರಿಲೀಸ್ ಆಗಿತ್ತಲ್ಲ. ಸೊ ನನಗೂ ಅದು ಇಷ್ಟ ಆಗಿತ್ತು. ವೆಲ್, ನೋಡಮ್, ಇದು ಮೂವಿ ನನಗೆ ಒಂದು ಪ್ರಾಪರ್ ಮಾಸ್ ಮೂವಿ ನನಗೆ ಅನ್ಸದ. ದಸರಾ ಮೂವಿ ಆದಮೇಲೆ ನಾನಿ ಅವರು ನೆಕ್ಸ್ಟ್ ಮೂವಿ ಇದು ಮೂವಿ ತರ್ಲತ್ತಾರ. ಒಂದು ಪಾಯಿಂಟ್ ಹೇಳಬೇಕಂದ್ರು, ನಾನಿ ಅವ್ರದ್ದು ಈಗ ಮೂವಿ ಬಂದಿತ್ತು ಮಕ್ಕಿ, ಹಿಂದಿದಾಗ ರಿಲೀಸ್ ಆಗಿದ್ದು. ವೆಲ್, ಅದು ಡಬ್ಬಿಂಗ್ ನೀವು ಕೇಳ್ರಿ, ಅದು ವಾಯ್ಸ್ ನೀವು ಕೇಳ್ರಿ. ವೆಲ್, ನಾನಿ ವಾಯ್ಸ್ ಕೊಟ್ಟಂಗೆ ನನಗೆ ಅನ್ಸದ. ಆ ಥರ ಪ್ರಾಪರಾಗಿ ವಾಯ್ಸ್ ಇರಬೇಕು, ಡಬ್ಬಿಂಗ್ ನನಗೆ ಸರಿಯಾಗಿ ಅನಿಸ್ತದ. ಒಂದು ಪಾಯಿಂಟ್ ಹೇಳೋದು, ಯಾಕಂದ್ರೆ ಇನ್ನೂ ಬೇರೆ ಲ್ಯಾಂಗ್ವೇಜ್ದಾಗ ರಿಲೀಸ್ ಆಗಿಲ್ಲ. ಅದೇ ಪಾಯಿಂಟ್ ಹೇಳ್ತೀನಿ, ಬೇರೆ ಲ್ಯಾಂಗ್ವೇಜ್ದಾಗ ರಿಲೀಸ್ ಮೇಲೆ ಆ ಡಬ್ಬಿಂಗ್ ಹೆಂಗಿರ್ತದೆ, ಅದು ವಾಯ್ಸ್ ಹೆಂಗಿರ್ತದ, ನಾನಿ ಪ್ರಕಾರ ಇರ್ತದ, ಇನ್ನೊಬ್ಬರು ವಾಯ್ಸ್ ಕೊಟ್ಟಂಗೆ ಆಗ್ತದ, ಮ್ಯಾಜಿಕ್ ಇರ್ಬೇಕು, ಕ್ರಿಯೇಟ್ ಇರ್ಬೇಕು ಅದನ್ನ ವಾಯ್ಸ್ ಎಲ್ಲ ತಿನ್ನ. ಇದು ಸರಿಪದ ಶನಿವಾರ ಟೈಲರ್ ನೋಡಿ ನಿಮಗೆ ಕಾಮೆಂಟ್ ಮಾಡಿ. ಸೆಕೆಂಡ್ ನಾವು ಮಾತಾಡಿ ಕೆವಿನ್ ದ ಹಂಟರ್ ಟೈಲರ್ ರಿಲೀಸ್ ಆಗಿದೆ. ವೆಲ್, 1 ವರ್ಷ ಪಹಲೆ ಒಂದು ಟೈಲರ್ ರಿಲೀಸ್ ಆಗಿತ್ತು, ಸಾಲಿಡ್ ಪ್ರಾಪರ್ ಟೈಲರ್ ರಿಲೀಸ್ ಆಗಿತ್ತು ಬಾಸ್. ತಂದೆ ಮಗ ಒಳಗೆ ನಡ್ಬೇಕು ದೊಡ್ಡ ಪ್ರಾಬ್ಲಮ್ ಆಗ್ತದ, ತಂದೆ ಅಗೇನ್ಸ್ಟ್ ಆತನ, ಅದು ಸಾಲಿಡ್ ಸ್ಟೋರಿ ನನಗೆ ಅನಿಸಿದ್ದು. 1 ವರ್ಷ ಆದಮೇಲೆ ಫಸ್ಟ್ ನ್ಯೂ
ಹಂಟರ್ ನ್ಯೂ ಟೇಲರ್ ರಿಲೀಸ್ ಆಗ್ಯದ ಮತ್ತು ಹಿಂದಿದಾಗ ಕೆವಿನ್ ದ ಹಂಟರ್ ಹಿಂದಿ ಟೇಲರ್ ರಿಲೀಸ್ ಮಾಡಿರ ಸರಿಯಾಗದ ಇದನ್ನು 2 ನಿಮಿಷ 30 ಸೆಕೆಂಡ್ ಏನೋ ಟೇಲರ್ ಅದ ಸಾಲಿಡ್ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ ಒಂದು ಮಾಸ್ ಆ್ಯಕ್ಷನ್ ಮೂವಿ ಪಾಯಿಂಟ್ ಅಂತ ಚಲೋ ಆಗಿ ತೋರಿಸ್ಯಾರ ಬಟ್ ಪ್ರಾಪರ್ ಇನ್ನೂ ಏನು ಮಿಸ್ಸಿಂಗ್ ನನಗೆ ಅನ್ಸದ ಬಟ್ ಮಾರ್ವಲಸ್ ಇದು ಸ್ವಲ್ಪ ಬೆಟರ್ ನನಗೆ ಅನ್ಸದ ಟೇಲರ್ ನಾವು ಮಾತಾಡ್ಬೇಕಂದ್ರೆ ಮಾರ್ವಲಸ್ ಥೋಡೆ ಮೂವಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ರೀಸೆಂಟ್ಲಿ ಥೋಡೆ ಮೂವಿಗಳು ಆ ಥರ ಸಕ್ಸಸ್ ಆಗಲಿಲ್ಲ ಆ ಥರ ಸ್ಟೋರಿನೂ ಡೆವಲಪ್ ನನಗೆ ಅನ್ಸಿರಲಿಲ್ಲ ಇದೇ ಪಾಯಿಂಟ್ ನನಗೆ ಅನ್ಸದ ಕೆವಿನ್ ದ ಹಂಟರ್ ಇದನ್ನು ಕ್ರೇಜಿ ನನಗೆ ಅನ್ಸದ ಬಟ್ ಹೆಸರ್ಲಾಸೆ ಮಜಾ ಬಂತು ಹಾಂ ಇವತ್ತು ನಾವು ಮಾತಾಡ್ಬೇಕಂದ್ರೆ ಬಾಲಿವುಡ್ಲಾಸೆ ಸ್ತ್ರೀ 2 ಮೂವಿ ಇವತ್ತು ನೈಟ್ ಶೋ ಚಾಲು ಆತಾವ ಮತ್ತು ಬೇರೆ ಮೂವಿಗಳು ಶೋ ಚಾಲು ಆತಾವ ತೆಲುಗು ಇಂಡಸ್ಟ್ರಿಲಾಸೆ ಮತ್ತು ಬಾಲಿವುಡ್ಲಾಸೆ ಥೋಡೆ ಮೂವಿ ನಾಳೆಗೆ ರಿಲೀಸ್ ಆತಾವ ವೇದ ಮೂವಿ ಅಲ್ಲಿ ವೇದ ಮೂವಿನೂ ಕ್ರೇಜಿ ನನಗೆ ಅನ್ಸದ ವೆಲ್ ಸ್ತ್ರೀ 2 ಮೂವಿ ಚಾಲಿ ಕ್ರೇಜಿನೆಸ್ ನನಗೆ ಅನ್ಸದ ಪಬ್ಲಿಕ್ ಆಡಿಯನ್ಸ್ ಆ ಮೂವಿ ನೋಡೋಕೆ ಜಾಸ್ತಿ ಹೊಲತ್ತಾರ ತೋ ನಾಂತ್ರಿಕ ಸ್ತ್ರೀ 2 ಮೂವಿ ಅಲ್ಲಿ ಮತ್ತು ವೇದ ಮೂವಿ ಅಲ್ಲಿ ಒಂದೊಂದಾಗಿ ನೋಡಬೇಕು ಒಂದೇ ದಿನ ಈಸ್ಗನ ಮೂವಿ ರಿಲೀಸ್ ಆಗತ್ತದ ನಾನು ಹೊಡೆದೆ ಸರಿಪದ ಶನಿವಾರ ಟೇಲರ್ ನೋಡಿಗೆ ನಿಮಗೆ ಕಾಮೆಂಟ್ ಮಾಡಿ ಹಾಗೆ ಕೆವಿನ್ ದ ಹಂಟರ್ ಟೇಲರ್ ನೋಡಿಗೆ ಇದನ್ನು ಹೆಂಗೆ ಅನ್ಸದ ಕಾಮೆಂಟ್ ಮಾಡಿ ಹಾಂ ವಿಡಿಯೋಕ್ಕೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಒಳಗೆ ಏನೇನು ಚೇಂಜಸ್ ಮಾಡಬೇಕು ನನ್ನ ವಿಡಿಯೋ ಒಳಗೂ ಸೊ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಆ್ಯಂಡ್ ಬೈ ಬೈ